ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಯಾಕೆ ಹಿಂದೂಗಳ ಸಮಸ್ತ ಹಿಂದೂಗಳ ಭಾವನೆಗಳನ್ನ ಗೌರವಿಸೋದಿಲ್ಲ? ಅವ್ರಿಗೆ ಬರೀ ಅಲ್ಪಸಂಖ್ಯಾತರ ಜಪ ಅಷ್ಟೇ ಮುಖ್ಯ ಆಗುತ್ತೆ, ಪಾಕಿಸ್ತಾನದ ವಿಚಾರವೇ ಬಹಳ ಮುಖ್ಯ ಆಗುತ್ತೆ ಅಂತೇಳಿ ಬಿಜೆಪಿ ನಾಯಕರು ಆರೋಪ ಮಾಡುವಂಥದ್ದು. ಯಾಕೆ ಸರ್, ಏನ್ ಕಾರಣ ಇರ್ಬೋದು? ಈಗ ಹಿಂದೂಗಳಂದ್ರೆ ಯಾರ್ಯಾರು ಭಾರತದಲ್ಲಿರುವಂತ ಯಾರ್ಯಾರು ಹಿಂದೂಗಳಂದ್ರೆ? ಅಲ್ಲ, ನಾವುಗಳೆಲ್ಲ, ನಾವು ಎಲ್ಲ ಕರೆಕ್ಟ್ ಅಲ್ವಾ? ಹಿಂದೂಗಳಂದ್ರೆ ಬರೀ ಮೇಲ್ವರ್ಗದವ್ರು ಮಾತ್ರ ಅಲ್ಲ, RSS ಜೊತೆಯಲ್ಲಿ ಇರೋರು ಮಾತ್ರ ಅಲ್ಲ ಹಿಂದೂಗಳು. ಹಿಂದೂಗಳಂದ್ರೆ ಮೇಲ್ವರ್ಗದವರು, ಈ ನಾಡಿನಲ್ಲಿರುವ ಲಿಂಗಾಯತರು, ಒಕ್ಕಲಿತನ ಮಾಡೋ ಒಕ್ಕಲಿಗರು, ಹಿಂದುಳಿದವರು, ಟ್ರೈಬಲ್ಸು, SC ಎಲ್ಲರೂ ಸೇರಿ ಹಿಂದೂಗಳು. SC ST ಗೆ ರಿಸರ್ವೇಶನ್ ಕೊಟ್ಟವ್ರು ಯಾವ ಪಕ್ಷ? RSS ಬಿಜೆಪಿ ಯಾರ ಕೊಟ್ಟಿದ್ದು? ಅವ್ರು ಹಿಂದೂಗಳಲ್ವಾ? OBC ರಿಸರ್ವೇಶನ್ ಕೊಟ್ಟು ಅವ್ರಿಗೆಲ್ಲ ಸಬಲೀಕರಣ ಮಾಡಿರೋದು ಯಾರು? ಅವರು ಹಿಂದೂಗಳಲ್ವಾ? ಈಗ ಸಿದ್ದರಾಮಯ್ಯ ಸರ್ಕಾರ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತು. ಬರೀ ಮುಸಲ್ಮಾನರಿಗೆ ಕೊಟ್ರು? ಹಿಂದೂಗಳು ಯಾರು ಇಲ್ವಾ? ದಲಿತ ಮಹಿಳೆಯರು, OBC ಮಹಿಳೆಯರು, ಬೇರೆ ಮಹಿಳೆಯರು ಹೋಗ್ತಾ ಇಲ್ವಾ? ಅಕ್ಕಿ ಭಾಗ್ಯ ಕೊಡ್ತು. ಏನು ಬರೀ ಮುಸಲ್ಮಾನರಿಗೆ ಕೊಟ್ರು? ಸೊ ಈ ಭ್ರಮೆ ಇವ್ರು ಹೇಳ್ತಾರಲ್ಲ, ಗುಮ್ಮ ಗುಮ್ಮ ಗುಮ್ಮ. ಇವ್ರ ಪ್ರಕಾರ ಹಿಂದೂಗಳಂದ್ರೆ ಸನಾತನ ಧರ್ಮ ಫಾಲೋ ಮಾಡೋರು ಮಾತ್ರ. ಎಲ್ಲ ಹಿಂದೂಗಳು ಸನಾತನ ಧರ್ಮ ಫಾಲೋ ಮಾಡಲ್ಲ. ವೈದಿಕರು ಸನಾತನ ಧರ್ಮ ಫಾಲೋ ಮಾಡ್ತಾರೆ. ನಮ್ಮಂತ ಶೂದ್ರರು ನಮ್ದೇ ದೇವಸ್ಥಾನಗಳು, ನಮ್ದೇ ಇವು, ನಮ್ದೇ ಪದ್ಧತಿಗಳು, ನಮ್ದೇ ಕಲ್ಚರ್ ಎಲ್ಲ ಬೇರೆ ಬೇರೆ. ಟ್ರೈಬಲ್ಸ್ ಕಲ್ಚರ್ ಬೇರೆ ಬೇರೆ ಇದೆ. ಸೊ ನೀವು ಹಿಂದೂಗಳಂದ್ರೆ ಒಂದೇ ಸೆಕ್ಟ್ ಜನ ಅಂತ ನಿಮ್ಮ ಒಂದು ಭ್ರಮೆಯಲ್ಲಿ ಇರಬೇಡಿ. ಇವತ್ತು ಕಾಂಗ್ರೆಸ್ ಸರ್ಕಾರ SC ಗಳಿಗೆ, ST ಗಳಿಗೆ, OBC ಗಳಿಗೆ, ಶ್ರಮಿಕರಿಗೆ, ರೈತರಿಗೆ, ಇವ್ರಿಗೆಲ್ಲ ಮಾಡಿರೋದು ಏನು? ಜಾತಿ ನೋಡಿನಾ? ಧರ್ಮ ನೋಡಿನಾ? ಎಷ್ಟು ಜನ ಮುಸಲ್ಮಾನರು ರೈತರಿದ್ದಾರೆ ಸ್ವಾಮಿ? ಹೇಳಿ, ನೀವೇ ಹೇಳಿ. 1% ಇಲ್ಲ ಪಾಪ. ಅವರೆಲ್ಲ ಪಂಚರು, ಗಿಂಚರು, ಮೆಕ್ಯಾನಿಕ್ ಶಾಪ್ಗಳು ಅವು ಇವು ಹಾಕೊಂಡಿದ್ದಾರೆ ಅಲ್ವಾ? ಮೇಡಮ್ ಏನೋ ಹೇಳ್ತಾರೆ ಇದ್ದಾರೆ, ಹೇಳಿ ಮೇಡಮ್.